ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಾದಂತಹ ಸೈನ್ಸ್, ಕಾಮರ್ಸ್ ಹಾಗೂ ಆರ್ಟ್ಸ್ ಎಲ್ಲರಿಗೂ ಕೂಡ ಒಂದೇ ವಿಡಿಯೋ ಆಗಿರುತ್ತೆ. ಇದು ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರುತ್ತೆ ಸರ್. ಹಾಗಾಗಿ ಸ್ವಲ್ಪ ಗಮನವಿಟ್ಟು ಕೇಳಿದರೆ ಆ್ಯನ್ಯುವಲ್ ಎಕ್ಸಾಮಿಗೂ ಹೆಲ್ಪ್ ಆಗುವ ರೀತಿಯಲ್ಲಿ ನಿಮಗೆ ನಾನು ಎಕ್ಸ್ಪ್ಲನೇಷನ್ ಮಾಡಿ ಕೊಡ್ತೇನೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 30 ಆಗಿರುತ್ತೆ. 30 ಸೆಕೆಂಡ್ ಇಯರ್ PUC. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 37. ಅಂದರೆ ಈ ಒಂದು ಕ್ವಶನ್ ಪೇಪರಲ್ಲಿ ಟೋಟಲ್ 37 ಪ್ರಶ್ನೆಗಳು ಇದ್ದಾವೆ ಅಂತ, 37 ಬರೀರಿ ಅಂತ ಹೇಳಲಿಲ್ಲ. ಸಬ್ಜೆಕ್ಟ್ ಇಂಗ್ಲೀಷ್ ಆಗಿರುತ್ತೆ. ಇದು 2 ಪಾಠಗಳ ಮೇಲೆ 2 ಚಾಪ್ಟರ್ಸಿನ ಮೇಲೆ ಸೆಟ್ ಆಗಿರುವಂಥ ಒಂದು ಕ್ವಶನ್ ಪೇಪರ್ ಆಗಿರುತ್ತೆ. ಕ್ಲಿಯರ್? ದಿಸ್ ಕ್ವಶನ್ ಪೇಪರ್ ಈಸ್ ಪ್ರಿಪೇರ್ಡ್ ಬೈ PUC ಬೋರ್ಡ್. Clear, my dear children, these questions are very, very, very important for your annual exam. Answer the following questions by choosing the right options. ನೋಡಿ, ಈ ವಿಡಿಯೋ ಯಾರಿಗೆ ಅಂದರೆ, ಸರ್ ನಾನು ಆ್ಯನ್ಯುವಲ್ ಎಕ್ಸಾಮಲ್ಲಿ ಫೈನಲ್ಲಾಗಿ ಒಳ್ಳೆ ಅಂಕಗಳು ತೆಗಿಬೇಕು ಅಂತ ವಿದ್ಯಾರ್ಥಿಗಳಿಗೆ, ಪಾಠನೇ ಗೊತ್ತಿಲ್ಲ ಸರ್ ಅಂತಹ ವಿದ್ಯಾರ್ಥಿಗಳಿಗೆ, ಸರ್ ನನಗೆ ಅರ್ಥ ಮಾಡಿಸಿ ಅಂತಹ ವಿದ್ಯಾರ್ಥಿಗಳಿಗೆ. ಇಲ್ಲಿ ಡೈರೆಕ್ಟಾಗಿ ಆನ್ಸರ್ ಕೊಡಲ್ಲ, ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತಾನೆ. ಹಾಗಾಗಿ ವಿಡಿಯೋ 15 ನಿಮಿಷ ಅಂತೂ ಹಾಗೆಯೇ ಆಗುತ್ತೆ. ಬನ್ನಿ ವಿದ್ಯಾರ್ಥಿಗಳೇ. ಅಕಾರ್ಡಿಂಗ್ ಟು ರೋಮಿಯೋ, ಜೂಲಿಯೆಟ್ ಟೀಚರ್ಸ್ ದಿ ಡ್ಯಾಶ್ ಟು ಬರ್ನ್ ಬ್ರೈಟ್ ಅಂತ ಇದೆ. ಫಸ್ಟ್ ಚಾಪ್ಟರ್ ಇದೆ ಅಲ್ವಾ, ರೋಮಿಯೋ ಜೂಲಿಯೆಟ್ ಅಂತ. ಅದರಲ್ಲಿ ರೋಮಿಯೋ ತನ್ನ ಲವರಿಗೆ, ಬಿಲಬಡಿಗೆ ಹೇಳ್ತಾನೆ, ಜೂಲಿಯೆಟ್ ಕ್ಯಾನ್ ಟೀಚ್ ದಿ ಟಾರ್ಚ್ ಟು ಬರ್ನ್ ಬ್ರೈಟ್ ಅಂತ. ಫಸ್ಟ್ ಲೈನ್ ಆಫ್ ಯುವರ್ ಚಾಪ್ಟರ್, ಈ ಫಸ್ಟ್ ಲೈನ್ ಆಫ್ ಯುವರ್ ವರ್ಸ್. ಕ್ಲಿಯರ್ ಆಲ್ ಆಫ್ ಯು? ಅದಕ್ಕೆ ಸರಿಯಾದ ಉತ್ತರ ಟಾರ್ಚಸ್ ಅಂತ ಇದಲ್ವಾ, ಅದು ಸರಿಯಾದ ಉತ್ತರ. ಯಾಕೆ ಸರ್ ಅಂತ ಕೇಳಿದಾದರೆ, ಏನಂತ ಹೇಳ್ತಾನೆ ಅಂದರೆ, ಜೂಲಿಯೆಟ್ ಎಷ್ಟು ಸುಂದರವಾಗಿ ಏನಂತೀರ ತಗೊಳ್ಳು ಶೈನಿಂಗ್ ಮಾಡ್ತಾಯಿದ್ದಾಳೆ ಅಂದರೆ, ಶಿ ಕ್ಯಾನ್ ಟೀಸ್ ದ ಟಾರ್ಚ್ ಆಲ್ಸೋ ಅಂತ ಅರ್ಥ ಆಗುತ್ತೆ ಎಲ್ಲರಿಗೂ. ವೆರಿ ಗುಡ್. ಕ್ವಶನ್ ನಂಬರ್ 2 ಸೆಕೆಂಡ್ ಸರ್. ರೋಮಿಯೋ ಫೀಲ್ಸ್ ದಟ್ ಹಿ ಹ್ಯಾಡ್ ನಾಟ್ ಸೀನ್ ಅಂಟಿಲ್ ಹಿ ಮೆಟ್ ಜೂಲಿಯೆಟ್. ಜೂಲಿಯೆಟನ್ನು ಮೀಟ್ ಮಾಡೋಕ್ಕಿಂತ ಮುಂಚಿತವಾಗಿ ನಾನು ಇಂತಹ ಸೌಂದರ್ಯವನ್ನೇ ನಾನು ನೋಡಲಿಲ್ಲ, ಇಂತಹ ಏನಂತೀರ ತಾವುಗಳು ನಿಜವಾದ ಪ್ರೀತಿಯನ್ನೇ ನೋಡಲಿಲ್ಲ ಅಂತ ಹೇಳ್ತಾನೆ. ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಟ್ರೂ ಬ್ಯೂಟಿ ಅಂತ ಇದೆ ಅಲ್ವಾ, ಆಪ್ಷನ್ ಬಿ 100% ರೈಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಬನ್ನಿ. ಕ್ವಶನ್ ನಂಬರ್ 3. ದಿ ಫ್ರೇಸ್ ಫೇಸ್ ಆಫ್ ಹೆವನ್ ಅಂತ ಇದೆ. ಫೇಸ್ ಆಫ್ ಹೆವನ್ನು ಅದು ಕಂಪ್ಲೀಟ್ ಸೆಂಟೆನ್ಸ್ ಅಲ್ಲ, ಹಾಗಾಗಿ ಅದನ್ನು ಫ್ರೇಸ್ ಅಂತ ಕರಿತೀವಿ ಅಷ್ಟೇ ಮಕ್ಕಳ. ರೋಮಿಯೋ ಜೂಲಿಯೆಟಲ್ಲಿ ಫೇಸ್ ಆಫ್ ಹೆವನ್ ಅಂದರೆ ಅರ್ಥವೇನು ಅಂತ ಕೇಳಿದರೆ, ದಿ ಸ್ಕೈ ಅಂತ ಬರೀರಿ. ಆಪ್ಷನ್ ಡಿ ಇದೆಯಲ್ವಾ, ಅದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 4. ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್, ಜೂಲಿಯೆಟ್ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್ ಆ್ಯಸ್ ಡ್ಯಾಶ್. ಸ್ವಲ್ಪ ಗಮನವಿಟ್ಟು ಕೇಳಿ. ನೋಡಿ, ಇಲ್ಲಿ 3 ಆನ್ಸರು ಸರಿಯಾದದ್ದು. ಇಲ್ಲಿ ಕೇಳಿರುವಂಥದ್ದು ಡಸ್ ನಾಟ್ ಅಂತ. ನೈಟಿಗೆ ಅಪ್ಲಿಕೇಬಲೇ ಆಗಿರಬಾರ್ದು, ಜೂಲಿಯೆಟ್ ಯೂಸೇ ಮಾಡಿರಬಾರ್ದು ಅಂತ ವರ್ಡು. ನೈಟನ್ನು ಅವಳು ಲವಿಂಗ್ ನೈಟ್ ಅಂತ ಕರೀತಾಳೆ, ನೈಟನ್ನು ಬ್ಲ್ಯಾಕ್ ಬ್ರೌಡ್ ನೈಟ್ ಅಂತ ಕರೀತಾಳೆ, ನೈಟನ್ನು ಶಿ ಡಿಸ್ಕ್ರೈಬ್ಸ್ ಆಸ್ ಎ ಜಂಟಲ್ ನೈಟ್, ಓ ಜಂಟಲ್ ನೈಟ್ ಕಮ್ ಅಂತ ಕರೀತಾಳೆ. ಹಾಗಿದ್ರೆ ಇಲ್ಲಿ ಗ್ಯಾರಿಶ್ ಅಂತ ಇದೆ ಅಲ್ವಾ, ಅದು ಬಳಸಿದ್ದು ಸನ್ನಿಗೆ. ಹಾಗಿದ್ರೆ ಇಲ್ಲಿ ನೈಟ್ ಬಗ್ಗೆ ಕೇಳಿದರೆ ಆಪ್ಷನ್ ಎ ಅದು ಇಲ್ಲಿ ಉತ್ತರ ಆಗಿರುತ್ತೆ, ಡಸ್ ನಾಟ್. ಆಯಿತಾ? ಕ್ವಶನ್ ನಂಬರ್ 5. ಕಂಪ್ಲೀಟ್ ದಿ ಅನಲಾಗ್ ವಿತ್ ರೆಫರೆನ್ಸ್ ಅಂತ ಇದೆ. ಮೆಜರ್ಡನ್ ಅಂದರೆ ಮೀನಿಂಗ್ ಏನು ಗೊತ್ತಾ? ಡ್ಯಾನ್ಸ್ ಎಂಡೆಡ್ ಅಂತ. ಹಾಗಿದ್ರೆ ಫೇಸ್ ಆಫ್ ಹೆವನ್ ಅಂದರೆ ಏನು ಅಂತ. ಇಲ್ಲಿ ಕ್ವಶನ್ನೇ ಅರ್ಥ ಆಗಿಲ್ಲ ಸರ್. ಅನಲಾಜಿ ಅಥವಾ ಅನಲಾಗ್ ಅಂದರೆ ಏನು ಸರ್ ಅಂತ ತಗೊಳ್ಳು ನನಗೆ ಕೇಳಿದಾದರೆ, ಏನೂ ಇಲ್ಲ ಕಣ್ರಿ, ಕಂಪ್ಯಾರಿಸನ್ ಬಿಟ್ವೀನ್ ದ 2 ಥಿಂಗ್ಸ್ ಅಥವಾ ರಿಲೇಷನ್ಶಿಪ್ ಬಿಟ್ವೀನ್ ದ 2 ಥಿಂಗ್ಸ್ ಅಂತ. ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ಒಂದು ಗುಡ್ ಎಕ್ಸಾಂಪಲ್ ಕೊಡ್ತೀನಿ, ಕೇಳ್ಕೊಳ್ಳಿ. ಮೈ ಹಾರ್ಟ್ ಈಸ್ ಲೈಕ್ ಎ ಪಂಪ್ ಅಂತ. ನನ್ನ ಹಾರ್ಟು ಪಂಪ್ ರೀತಿ ಅಂತ ನಾನು ನಿಮಗೆ ಹೇಳ್ತೀನಿ. ಹೌದಾ ಸರ್ ಅಂತ ನೀವು ಏನು ಹೇಳ್ತೀರಾ, ಅರ್ಥ ಮಾಡ್ಕೊತೀರಾ. ಹಾರ್ಟ್ ಅಂದರೆ ಪಂಪು ಅಂತ. ಅಂದರೆ ದಿಸ್ ಹೆಲ್ಪ್ಸ್ ಟು ನೋ ಹೌ ದ ಹಾರ್ಟ್ ವರ್ಕ್ಸ್ ಅಂತ, ಯಾವ ರೀತಿಯಾಗಿ ಹಾರ್ಟು ವರ್ಕ್ ಮಾಡುತ್ತೆ ಅಂತ ರಿಲೇಷನ್ನು. ಆಯಿತಾ? ಹಾಗೆ ಫೇಸ್ ಆಫ್ ಹೆವನ್ ಅಂದರೆ ದಿ ಸ್ಕೈ ಅಂತ ಅರ್ಥ ಐತ್ರಿ. ಕ್ವಶನ್ ನಂಬರ್ 6. ದ ಪೀಪಲ್ ಆಫ್ ಡ್ಯಾಶ್ ಫಾರ್ಬೇಡ್ ಅಂದರೆ ನಿಷೇಧ ಅಂತ. ಯಾವ ಊರಿನ ಜನರ ಮೇಲೆ ನಿಷೇಧ ಹೊರಲಾಗಿತ್ತು? ಮನಿ ಫ್ರಮ್ ಗೇಮಿಂಗ್ ಹೌಸ್, ರೂರಲ್ಸ್ ಟು ಮೇಕ್. ಅಂದರೆ ಅಲ್ಲಿದ್ದಂಥ ಜನರು ಆಟವನ್ನು ಆಡುವ ಮುಖಾಂತರ ಯಾವುದು ಗೇಮಿಂಗ್ ಹೌಸಲ್ಲಿ ದುಡ್ಡನ್ನು ಮಾಡಬಾರದು ಅಂತ. ಅದು ಯಾವುದು ಅಂದರೆ ಜರ್ಮನಿ ಅಂತ ಬರುತ್ತೆ, ಆ ದೇಶ ಅಂತ. ಕ್ಲಿಯರ್ ಮೈ ಡಿಯರ್? ಕ್ವಶನ್ ನಂಬರ್ 7. ದ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್ ಅಂತ ಹೇಳಿದರೆ, ಖರ್ಚಿನಲ್ಲಿ ಒಂದು ಹೊಸ ಐಟಮ್ ಅವರಿಗೆ ಇನ್ನೂ ಜಾಸ್ತಿ ಖರ್ಚು ಕಂಡು ಬರುತ್ತೆ. 2D ಪಾಠದಲ್ಲಿ ರಾಜನಿಗೆ ಕಂಡು ಬಂದಾಗ ರಾಜ ಸಿಟ್ಟಾಗ್ತಾನೆ, ನೋಟೀಸ್ಡ್ ಅದನ್ನು ಗಮನಿಸ್ತಾನೆ, ಏನಿದು ಎಲ್ಲಿಂದ ಬಂತು ದುಡ್ಡು ಇಷ್ಟೊಂದು ನಮ್ಮ ಖರ್ಚಿನಲ್ಲಿ ಅಂತ. ಆವಾಗ ಗೊತ್ತಾಗತ್ತೆ ಏನಂತ, ಯಾಕೆ ಬರ್ತಾ ಇದೆ, ಬಿಕಾಸ್ ದೇ ಕೆಪ್ಟ್ ದಿ ಕ್ರಿಮಿನಲ್ ಇನ್ ದಿ ಪ್ರಿಸನ್. ದ ಕೀಪ್ ಆಫ್ ದ ಕ್ರಿಮಿನಲ್, ಆಪ್ಷನ್ ಡಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 8 ಎಷ್ಟು ಈಸಿ ಇದೆ ನೋಡ್ರಿ. ಆರ್ಮಿ ಆಫ್ ಮೊನಾಕೋ ಎಷ್ಟು ಜನ?
60 ಜನ 60 ಮೆನ್. ಮೊನೋಪಲಿ ಆಫ್ ಗೇಮಿಂಗ್ ಹೌಸ್ ಅಂತ ಇದೆ, ಇದನ್ನು ಮೊನ್ಯಾಕೋ ಅಂತ ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟು ದಿ ಸ್ಪೆಷಲ್ ರೆವೆನ್ಯೂ ಎಲ್ಲಿಂದ ಬರ್ತಾಯಿತ್ತು ಅವರಿಗೆ? ಗೇಮಿಂಗ್ ಹೌಸ್. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಕ್ವಶನ್ ನಂಬರ್ 9 ನೋಡಿ, ಕನ್ಸಿಡರ್ ದಿ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ವಿತ್ ರೆಫರೆನ್ಸ್ ಟು ದಿ ಸ್ಟೋರಿ. ಒಂದು ಸ್ಟೇಟ್ಮೆಂಟ್ ಇದೆ, ಅದಕ್ಕೆ ರೀಸನ್ ಕೂಡ ಇದೆ. ಬನ್ನಿ. ದ ಸೋಲ್ಜರ್ಸ್ ವರ್ ನಾಟ್ ರೆಡಿ ಟು ಕಟ್ ದಿ ಮ್ಯಾನ್ಸ್ ಹೆಡ್ ಆಫ್. ಅಂದರೆ ಅಲ್ಲಿ 2 ಡಿಯರ್ ಪಾಠದಲ್ಲಿ 60 ಜನ ಆರ್ಮಿ ಇರ್ತಾರಲ್ವ, ಒಬ್ಬರು ಕೂಡ ರೆಡಿ ಇರಲ್ಲ. ಏನಕ್ಕೆ? ಕ್ರಿಮಿನಲ್ಲಿನ ರುಂಡವನ್ನು ಕತ್ತರಿಸಲು, ಅವನ ತಲೆಯನ್ನು ಕಟ್ ಮಾಡಲು ರೆಡಿ ಇರಲ್ಲ. ಯಾಕೆ ಅಂದರೆ ದೇ ವರ್ ನಾಟ್ ಟ್ರೈನ್ ಫಾರ್ ಇಟ್. ಅವರು ಒಂದು ಮಾತನ್ನು ಹೇಳ್ತಾರೆ, ವಿ ವರ್ ನಾಟ್ ಟ್ರೈನ್ ಫಾರ್ ಇಟ್ ಅಂತ. ನಮಗೆ ಅವೆಲ್ಲ ಟ್ರೈನಿಂಗ್ ಕೊಟ್ಟಿಲ್ಲ ಅಂತ. ಹಾಗಿದ್ರೆ ಎರಡೂ ಕೂಡ ಇಲ್ಲಿ ಸರಿ. ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಕರೆಕ್ಟ್ ಅಂತ ಆಪ್ಷನ್ನು ಎ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ ಮಕ್ಕಳೇ. ಈಗ ಕ್ವಶನ್ ನಂಬರ್ 10ನಲ್ಲಿ ನಾವು ಇದ್ದೀವಿ. ಬನ್ನಿ. ದಿ ಪ್ರೋವರ್ಬ್ ಯು ಕೆನಾಟ್. ನೋಡಿ ಎಷ್ಟು ಚೆನ್ನಾಗಿದೆ. ಯು ಕೆನಾಟ್ ಅರ್ನ್. ಪ್ರೋವರ್ಬ್ ಅಂದರೆ ಏನು ಗೊತ್ತಾ? ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಕೈ ಕೆಸರಾದರೆ ಬಾಯಿ ಮೊಸರು, ಗಾದೆ ಮಾತುಗಳು. ನೋಡಿ, ಯು ಕೆನಾಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಹಾನೆಸ್ಟ್ ಲೇಬರ್. ಬೈ ಆನೆಸ್ಟ್ ಲೇಬರ್ ಅನ್ಬೇಕು, ಹಾಲ ಆನೆಸ್ಟ್ ಲೇಬರ್ ಅಂತ. ಆಯಿತಾ? ಕಷ್ಟಪಟ್ಟು ದುಡಿಯೋದ್ರಿಂದ ನೀವು ನಿಜವಾಗಿಯೂ ದೊಡ್ಡ ದೊಡ್ಡ ಅರಮನೆಗಳಲ್ಲಿ ಜೀವನ ಮಾಡಲಿಕ್ಕಾಗಲ್ಲ ಕಣ್ರಿ. ಎಲ್ಲಾದರೂ ಒಂದು ಗೋಲ್ಮಾಲ್ ಮಾಡಲೇಬೇಕು ಅಂತ ಅರ್ಥ. ಹಾಗಿದ್ರೆ ಇಲ್ಲಿ ಏನೇನು ಜಸ್ಟಿಫೈ ಮಾಡುತ್ತೆ ಇದು 2 ಡಿಯರ್ ಪಾಠದಲ್ಲಿ ಅಂದರೆ ದಿ ಪ್ರೆಸೆನ್ಸ್ ಆಫ್ ಗೇಮಿಂಗ್ ಹೌಸ್ ಇನ್ ಮೊನ್ಯಾಕೋ. ಅದರಿಂದ ಎಲ್ಲ ಜನರಿಗೆ, ಇನ್ಹ್ಯಾಬಿಟೆಂಟ್ಸಿಗೆ ಹಾನಿ ಅಂತ ಗೊತ್ತಾಗಿರುತ್ತವನಿಗೆ, ಯಾರಿಗೆ? ರಾಜನಿಗೆ. ಆದರೂ ಕೂಡ ಅಲ್ಲಿನ ರಾಜ ಏನು ಮಾಡ್ತಾನೆ? ಆ ಆಟವನ್ನು ಆ ಊರಿನಲ್ಲಿ ಆಡಿಸ್ತಾ ಇರ್ತಾನೆ. ಆಯಿತಾ? ಆಪ್ಷನ್ ಡಿ. ಬನ್ನಿ, ಈಗ ನಾವು ಕ್ವಶನ್ ಆನ್ಸರ್ ಕಡೆಗೆ ಹೋಗೋಣ. ಆನ್ಸರ್ ಎನಿ 1 ಅಂತ ಇದೆ. 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್. ವಾಟ್ ಆರ್ ದ 2 ಥಿಂಗ್ಸ್ ದಟ್ ರೋಮಿಯೋ ಇಂಟೆನ್ಸ್ ಟು ಡೂ ಆಫ್ಟರ್ ದಿ ಮೆಜರ್ ಅಂತ ಇದೆ. ಭಾಳ ಈಸಿ. ಮೆಜರ್ ಅಂದರೆ ಏನು? ಡ್ಯಾಶಸಲ್ಲೇ ಓದಿದ್ವಿ. ಮೆಜರ್ಡನ್ ಅಂದರೆ ಆಫ್ಟರ್ ದಿ ಡ್ಯಾನ್ಸ್ ಕಂಪ್ಲೀಷನ್ ಅಂತ. 2 ಪಾಯಿಂಟ್ ಬರೆದ್ರೆ 2 ಮಾರ್ಕ್ಸು ಸಿಗುತ್ತೆ. ಹೇಗೆ ಬರೀಬೇಕು? ಎ ಅಂತ ಹಾಕಿಬಿಟ್ಟು ಹಿ ವುಡ್ ಸಿ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್. ನೋಡಿ, ಹಿ ವಿಲ್ ವೇಟ್ ಅಂತಲೂ ಬರಿಬೋದು, ಅಥವಾ ಹಿ ವುಡ್ ಸಿ ಹರ್ ಪ್ಲೇಸ್ ಆಫ್ ಸ್ಟ್ಯಾಂಡ್. ಅವಳು ಡ್ಯಾನ್ಸ್ ಮುಗಿದ ಮೇಲೆ ಎಲ್ಲಿ ನಿಂತ್ಕೊಂತಾಳೆ ಅಂತ ಅವನು ಕಾಯ್ತಾ ಇರ್ತಾನೆ. ಸೆಕೆಂಡು ಮತ್ತೇನು ಮಾಡ್ತಾನೆ? ಇಂಟೆನ್ಸ್, ಏನು ಮಾಡಲಿಕ್ಕೆ ಬಯಸ್ತಾನೆ ಅಂತ ಹೇಳಿದರೆ, ಇನ್ನೊಂದು ಹಿ ವಾಂಟ್ಸ್ ಟು ಟಚ್ ಹರ್ ಹ್ಯಾಂಡ್ ಟು ಗೆಟ್ ಬ್ಲೆಸ್ಸಿಂಗ್ ಅಂತ. ಟು ಹಿಸ್ ರೂಡ್ ಹ್ಯಾಂಡ್ಸ್ ಅಂತ. ಅವನ ಒರಟಾದ ಕೈಗಳಿಗೆ ಆಶೀರ್ವಾದವನ್ನು ಪಡೀಲಿಕ್ಕಾಗಿ ಅವಳನ್ನು ಸ್ಪರ್ಶ ಮಾಡಬೇಕು ಅಂತ ಇರ್ತಾನೆ. ಇವೇ 2 ಉತ್ತರಗಳು. ಕ್ವಶನ್ ನಂಬರ್ 12 ಮೈ ಡಿಯರ್ ಚಿಲ್ಡ್ರನ್, ವಾಟ್ ಆರ್ ದಿ ಮೇನ್ ಸೋರ್ಸಸ್ ಆಫ್ ರೆವೆನ್ಯೂ ಅಂತ ಇದೆ. ಮೊನ್ಯಾಕೋ ದೇಶದಲ್ಲಿ ಮೇನ್ ಸೋರ್ಸಸ್ ಆಫ್ ರೆವೆನ್ಯೂ ಏನು ಅಂದರೆ ಟೊಬ್ಯಾಕೋ, ವೈನ್, ಸ್ಪಿರಿಟ್ ಆ್ಯಂಡ್ ಪೋಲ್ ಟ್ಯಾಕ್ಸ್. ನೆನಪಿರಲಿ. ಆಯಿತಾ? ಬನ್ನಿ, ಈಗ 3 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಇದನ್ನು ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಯಾರಿಗೇನು ಗೊತ್ತಿಲ್ವೋ ಅಂಥವ್ರು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ರೋಮಿಯೋ ಆ್ಯಂಡ್ ಜೂಲಿಯಟ್ ಪಾಠ ಎಕ್ಸ್ಪ್ಲನೇಷನ್ ಮಾಡಿದ್ದಿದೆ. ಇಂಗ್ಲೀಷ್ ಟು ಇಂಗ್ಲೀಷ್ ಇದೆ, ಇಂಗ್ಲೀಷ್ ಟು ಕನ್ನಡ ಇದೆ, ಕನ್ನಡ ಟು ಇಂಗ್ಲೀಷ್ ಇದೆ. ಎಲ್ಲವೂ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ. 2 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, ವಿತ್ ಆನ್ಸರ್ ಆಗಿರ್ಬೋದು. ಬನ್ನಿ ವಿದ್ಯಾರ್ಥಿಗಳೇ, ಗ್ರಾಮರ್ ಪಾರ್ಟಿನ ಕಡೆಗೆ ಹೋಗೋಣ. ಎಷ್ಟು ಈಸಿ ಇದೆ ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಆನ್ ಅಪ್ರಾಪ್ರಿಯೇಟ್ ಆರ್ಟಿಕಲ್. ಆನ್ಸರ್ ಎನಿ 3 ಅಂತ ಇದೆ. ಈಗ ನಾನು ನಿಮಗೆ ಎಷ್ಟಿದಾವೋ ಅಷ್ಟು ಕೂಡ ಇಲ್ಲಿ ನಾನು ನಿಮಗೆ 5 ಇದ್ದಾವೆ, 5 ಕೂಡ ಎಕ್ಸ್ಪ್ಲನೇಷನ್ ಮಾಡಿ ಕೊಡ್ತೇನೆ. ಯಾವುದು ಬರುತ್ತೋ ಗೊತ್ತಿಲ್ಲ ಅಲ್ವಾ ಎಕ್ಸಾಮಿಗೆ. ಈಚ್ ಡ್ಯಾಶ್ ಕ್ಯಾರೀಸ್ 1 ಮಾರ್ಕ್. 1 ಡ್ಯಾಶ್ ತುಂಬಿದರೆ 1 ಮಾರ್ಕ್ಸು ಕಣ್ರಿ. ಐ ಸಾ ಡ್ಯಾಶ್ 1 ರೂಪಿ ಕಾಯಿನ್ ಆನ್ ದ ರೋಡ್. ನೋಡಿ, ಐ ಸಾ ಆ 1 ರೂಪಿ ಕಾಯಿನ್. ನನಗೆ ಅಲ್ಲಿ ಒಂದು ರೂಪಾಯಿ ನಾಣ್ಯ ಸಿಕ್ಕಿತು ಅಂತ ಬರೀಬೇಕು. ಅರ್ಥ ಆಯಿತಾ? ಎ ಅಂತ ಬರುತ್ತೆ. ಫಸ್ಟ್ ಲೆಟರ್ ಇದಕ್ಕೆ ಡ್ಯಾಶಿಗೆ ಎ ಆನ್ಸರ್. ಕ್ವಶನ್ ನಂಬರ್ 17, ಮಿಸ್ ಸವಿತಾ ಈಸ್ ಡ್ಯಾಶ್ ಇಂಟ್ರೆಸ್ಟಿಂಗ್ ಪರ್ಸನ್ ಅಂತ ಇದೆ. ನೋಡಿ, ಈಸ್ ಆ್ಯನ್ ಅಂತ ಇಲ್ಲಿ ಬರುತ್ತೆ. ಎ ಎನ್ ಆ್ಯನ್. ಯಾಕೆ ಹೇಳಿ? ಇದು ಓವೆಲ್ ಸೌಂಡು ಮಕ್ಕಳೇ, ಹಾಗಾಗಿ ಆ್ಯನ್ ಅಂತ ಬರುತ್ತೆ. ಆಯಿತಾ? ಬನ್ನಿ, ಈಗ ನಾವು ಕ್ವಶನ್ ನಂಬರ್ 18 ಕಡೆಗೆ ಹೋಗೋಣ. ಮೌಂಟ್ ಎವರೆಸ್ಟ್ ಈಸ್ ದ ಟಾಲೆಸ್ಟ್ ಮೌಂಟೇನ್ ಪೀಕ್ ಇನ್ ದಿ ವರ್ಲ್ಡ್ ಅಂತ ಇದೆ. 18ನೆಯ ಪ್ರಶ್ನೆ. ಇದು ಏನಾಗುತ್ತೆ ಹೇಳಿ? ಟಾಲೆಸ್ಟ್, ಟಾಲರ್, ಟಾಲೆಸ್ಟ್ ಅನ್ನುವಂಥದ್ದು ಸೂಪರ್ಲೇಟಿವ್ ಡಿಗ್ರಿ. ಹಾಗಾಗಿ ಆ ಸೂಪರ್ಲೇಟಿವ್ ಡಿಗ್ರಿ ಹಿಂದೆ ದಿ ಅಂತ ಬರಬೇಕು. ಹೋಪ್ ಎಲ್ಲರಿಗೂ ಕೂಡ ಅರ್ಥ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ ಮಕ್ಕಳೇ. ನನ್ನ ಉದ್ದೇಶ ಆನ್ಸರ್ ಕೊಡುವಂಥದ್ದಲ್ಲ, ನಿಮಗೆ ಇವತ್ತು ಕಲಿಸ್ಬಿಟ್ರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಖುಷಿಯಾಗಿ ಬರೀತೀರಾ ಅಂತ. ಮಿಸ್ ರಾಣಿ ಸಾ ಆ್ಯನ್ ಓಲ್ಡ್ ಮ್ಯಾನ್ ಆನ್ ಹರ್ ವೇ ಟು ಸ್ಕೂಲ್ ಡ್ಯಾಶ್ ಓಲ್ಡ್ ಮ್ಯಾನ್ ಆ್ಯಂಡ್ ಡ್ಯಾನ್ಸಿಂಗ್ ಅಂಡರ್ ಎ ಟ್ರೀ ಅಂತ ಇದೆ. ಆಯಿತಾ? ಏನು ಗೊತ್ತಾ? ವಾಸ್ ಸಿಂಗಿಂಗ್ ಆ್ಯಂಡ್ ಡ್ಯಾನ್ಸಿಂಗ್ ಅಂಡರ್ ದಿ ಟ್ರೀ. ಕ್ವಶನ್ ನಂಬರ್ 19 ಕಣ್ರಿ.
ಭಾಳ ಈಸಿ. ಕ್ವಶನ್ ನಂಬರ್ 19 ಫಸ್ಟಿಗೆ ಏನಂತ ಬಂದಿದೆ, ಇಂಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡಿದ್ದಾರೆ ನೋಡಿ. ಆ್ಯಂಡ್ ಓಲ್ಡ್ ಮ್ಯಾನ್ ಅಂತ ಇದೆ, ಮತ್ತು ಡ್ಯಾಶ್ ಓಲ್ಡ್ ಮ್ಯಾನ್ ಅಂತ ಇದೆ. ಏನು ನೋಡೋ ಅವಶ್ಯಕತೆಯೇ ಇಲ್ಲ. THD ಅಂತ ಬರೆದ್ರೆ ಮುಗೀತು. 100% ಅದೇ ಸರಿಯಾದ ಉತ್ತರ. ಆಯಿತಾ, ಬನ್ನಿ ಕ್ವಶನ್ ನಂಬರ್ 20. ಡ್ಯೂರಿಂಗ್ ದಿ ಇಂಟರ್ವ್ಯೂ ಡ್ಯಾಶ್ ಕ್ಯಾಂಡಿಡೇಟ್ ವಾಸ್ ಆಸ್ಕ್ಡ್ ಅಬೌಟ್ ಹಿಸ್ ನೇಟಿವ್ ಪ್ಲೇಸ್ ಅಂತ ಇದೆ. ಡ್ಯೂರಿಂಗ್ ಇಂಟರ್ವ್ಯೂ ದಿ ಕ್ಯಾಂಡಿಡೇಟ್, ಇದು ಡೆಫಿನೆಟ್ಟು, ಹಾಗಾಗಿ ದಿ ಕ್ಯಾಂಡಿಡೇಟ್ ವಾಸ್ ಆಸ್ಕ್ಡ್ ಟು ಆಸ್ಕ್ಡ್ ಅಬೌಟ್ ಹಿಸ್ ನೇಟಿವ್ ಪ್ಲೇಸ್ ಅಂತ. ಆಯಿತಾ, ಬನ್ನಿ ವಿದ್ಯಾರ್ಥಿಗಳೇ, ಈಗ ಮೇನ್ ಕ್ವಶನ್ ನಂಬರ್ 5ಗೆ ಹೋಗೋಣ. ಪ್ರಿಪೋಸಿಷನ್ಸ್ ಅಂತ ಇದೆ. ಪ್ರಿಪೋಸಿಷನ್ಸ್ ಭಾಳ ಈಸಿ ಕಣ್ರಿ. ಪ್ರಿಪೊಸಿಷನ್ ಅಂತ, ಆಯಿತಾ, ಭಾಳ ಈಸಿ. ಬನ್ನಿ ಹೇಳ್ಕೊಡ್ತೀನಿ. ಕಾಣ್ತಾ ಇದೆ ಅಲ್ವಾ. ಮಿಸ್ ಹರಿಣಿ ಸ್ಟಾರ್ಟೆಡ್ ಹರ್ ಕರಿಯರ್ ಆ್ಯಸ್ ಎ ಲಾಯರ್ ಡ್ಯಾಶ್ ಜೂನ್ 2024 ಅಂತ ಇದೆ. ಇನ್ ಅಂತ ಬರೀಬೇಕು ನೋಡಿ. ಇನ್ ಯಾವಾಗ ಅವಾಗ, ಇನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಪ್ರಿಪೋಸಿಷನ್ಸ್ ಒಳಗಡೆ ಈ ಎಲ್ಲ ಡ್ಯಾಶ್ಗಳಿಗೆ 21, 22, 23, 24, 25 ಯಾವುದೇ ಕಾರಣಕ್ಕೂ ಆರ್ಟಿಕಲ್ಸ್ಗಳನ್ನು ಯೂಸ್ ಮಾಡಬಾರ್ದು. ಅಲ್ಲಿ ನಿಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ ಏನು, ಯು ಶುಡ್ ಯೂಸ್ ಓನ್ಲಿ ಪ್ರಿಪೋಸಿಷನ್ ಮೈ ಡಿಯರ್ ಚಿಲ್ಡ್ರನ್. ಕ್ವಶನ್ ನಂಬರ್ 22. ದ ಕೋಚ್ ಈಸ್ ಆ್ಯಂಗ್ರಿ ಡ್ಯಾಶ್ ಈಸ್ ಪ್ಲೇಯರ್ಸ್. ದ ಕೋಚ್ ಈಸ್ ಆ್ಯಂಗ್ರಿ ವಿತ್ ಹಿಸ್ ಪ್ಲೇಯರ್ಸ್ ಅಂತ ಬರೀಬೇಕು. ನಾವೇನು ಬರಿತೀವಿ, ಆನ್ ಹಿಸ್ ಪ್ಲೇಯರ್ಸ್ ಅಂತ ಬರೆದುಬಿಡ್ತೀವಿ. ಆ್ಯಕ್ಚುಲಿ ರೈಟ್ ಆನ್ಸರು ವಿತ್ ಹಿಸ್ ಪ್ಲೇಯರ್ಸ್ ಅಂತ ಬರೀಬೇಕು. ಕ್ವಶನ್ ನಂಬರ್ 23. ಹೀರಾ ಈಸ್ ಯೂಸ್ ಟು ಕಮ್ ಟು ಕಾಲೇಜ್ ಡ್ಯಾಶ್ ಬಸ್ ಅಂತ ಇದೆ. ಬೈ ಬಸ್ ಅಂತ ಬರೀಬೇಕು. ಯಾವುದಾದ್ರೂ ವಾಹನ ಜೊತೆ ತಾವುಗಳು ಬರುವ ಸಮಯದಲ್ಲಿ ಅದನ್ನು ಬೈ ಅಂತ ಬರಿಬೇಕಾಗಿರುತ್ತೆ. ಅರ್ಥ ಆಗತ್ತಾ? ನೆಡ್ಕೊಂಡು ಹೋಗ್ತಾ ಇದ್ದರೆ ಬೈ ಫೂಟ್ ಅಂತ ಬರಿಬೇಕು, ವಾಹನವನ್ನು ಬಿಟ್ಟು. ಆಯಿತಾ, ವಾಹನವನ್ನು ಬಿಟ್ಟು ಹೋದಾಗ ಏನು ಬರಿತೀರಾ ನೋಡಿ. ಹೀರಾ ಈಸ್ ಯೂಸ್ ಟು ಕಮ್ ಟು ಕಾಲೇಜ್ ಬೈ ಬಸ್ ಅಂತಲೇ ಬರಿಬೇಕು. ಆಯಿತಾ, ನೆಡ್ಕೊಂಡು ಬಂದಾಗ ಆನ್ ಫೂಟ್ ಅಂತ ಬರಿಬೇಕಾಗತ್ತೆ. ಕ್ವಶನ್ ನಂಬರ್ 24. ರವೀಂದ್ರನಾಥ್ ಟಾಗೋರ್ ಒನ್ ದಿ ನೋಬೆಲ್ ಪ್ರೈಸ್ ಡ್ಯಾಶ್ ಗೀತಾಂಜಲಿ ಅಂತ ಇದೆ. ಫಾರ್ ಗೀತಾಂಜಲಿ ಅಂತ ಬರಿಬೇಕು. ಮಿಸ್ಟರ್ ಚಂದ್ರು ವಿಲ್ ಅರೈವ್ ಡ್ಯಾಶ್ ಟುಮಾರೋ ನೈಟ್ ಅಂತ ಇದೆ. ಹಿ ವಿಲ್ ಅರೈವ್ ಟುಮಾರೋ ನೈಟ್. ಟುಮಾರೋ ಹಿಂದೆ ಪ್ರಿಪೋಸಿಷನ್ಸೇ ಬರಲ್ಲ ಕಣ್ರಿ. ಹಾಗಾಗಿ 25ನೇ ಪ್ರಶ್ನೆಗೆ ಏನು ಉತ್ತರ ಬರಿಬಾರ್ದು. ನೋ ಪ್ರಿಪೋಸಿಷನ್ಸ್, ನಲ್ ಅಂತ, NULL ಅಂತ ಏನು ಬರೆಯೋ ಅವಶ್ಯಕತೆನೇ ಇಲ್ಲ. 25 ಕ್ವಶನ್ ಬರೆದು ಖಾಲಿ ಬಿಟ್ಟರೆ ಸಾಕು. ಅಂದರೆ ಇಲ್ಲಿ ಪ್ರಿಪೋಸಿಷನ್ಸೇ ಬರಲ್ಲ. ಯಾಕೆ ಬರಲ್ಲ ಅಂತ, ವಿ ಡು ನಾಟ್ ಯೂಸ್ ಅಟ್ ಆಗಿರ್ಬೋದು, ಆನ್ ಆಗಿರ್ಬೋದು. ನೀವು ಬರಿಬೋದು ಈಗ ಆನ್ ಟುಮಾರೋ ಅಂತ, ಅಥವಾ ಅಟ್ ಟುಮಾರೋ ಅಂತ, ಇನ್ ಟುಮಾರೋ ಅಂತ, ಎಲ್ಲದೂ ಕೂಡ ತಪ್ಪು. ಯಾಕಂದರೆ ಟುಮಾರೋ ಹಿಂದೆ ಪ್ರಿಪೋಸಿಷನ್ಸ್ ಬರಲ್ಲ, ಎಸ್ಟರ್ಡೇ ಹಿಂದೆ ಪ್ರಿಪೋಸಿಷನ್ಸ್ ಯೂಸ್ ಮಾಡಬಾರ್ದು. ನೆಕ್ಸ್ಟ್ ವೀಕ್ ಅಂತ ಬಂದರೆ ಅದ್ರ ಹಿಂದೆನೂ ಕೂಡ ಪ್ರಿಪೋಸಿಷನ್ಸ್ ಯೂಸ್ ಮಾಡಬಾರದು. ನೆಕ್ಸ್ಟ್ ವರ್ಬ್ ವಿತ್ ಅಗ್ರಿಮೆಂಟ್ ಅಂತ ಇದೆ. ಆಯಿತಾ, ದಟ್ ಅಗ್ರೀಸ್ ವಿತ್ ದಿ ಸಬ್ಜೆಕ್ಟ್ ಅಂತ. ಇದರಷ್ಟು ಈಸಿ ಯಾವುದೂ ಅಲ್ಲ ಕಣ್ರಿ. ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ಸ್ ಡ್ಯಾಶ್ ಅಂತ ಇದೆ. ಹ್ಯಾಸ್ ಬರುತ್ತೋ ಹ್ಯಾವ್ ಬರುತ್ತೋ, ಹ್ಯಾಸ್ ಬರುತ್ತೋ ಹ್ಯಾವ್ ಬರುತ್ತೋ ಅಂತ ಕೂತ್ಕೊಂಡ್ಬಿಡ್ತೀರಾ ನೀವು. ಇಲ್ಲೇನು ಬರುತ್ತೆ ಅಂದರೆ ಸ್ಪೋರ್ಟ್ಸ್ ಪರ್ಸನ್ಸ್ ಅಂತ ಇದೆ. ಹಾಗಾಗಿ ಬಹುವಚನ ಇಲ್ಲಿ ಹ್ಯಾವ್ ಅಂತಲೇ ಬರೀಬೇಕು. HAVE ಅದೇ ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 27. ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಇದೆ. ನೆನ್ಪಿಟ್ಕೊಳ್ಳಿ, ಒನ್ ಆಫ್ ಅಂತ ಬಂತು ಅಂದರೆ ಇಟ್ ಈಸ್ ಅಂಡರ್ಸ್ಟುಡ್, ಸಿಂಗ್ಯುಲರನ್ನು ಯೂಸ್ ಮಾಡಿ. ಇಲ್ಲಿ ಸರಿಯಾದ ಉತ್ತರ ಈಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 28. ಮಿಸ್ಟರ್ ಕೃಷ್ಣ ಡ್ಯಾಶ್ ದ ಫ್ಲೂಟ್ ಇನ್ ಆನ್ ಆರ್ಕೆಸ್ಟ್ರಾ ಅಂತ ಇದೆ. ಈ ಪ್ಲೇಸ್ PLAYS ಅನ್ನುವಂಥದ್ದೇ ಸರಿಯಾದ ಉತ್ತರ. ಯಾಕೆ ಸರ್ ಅಂತ ಕೇಳ್ಬೋದು. ಕೃಷ್ಣ ಸಿಂಗ್ಯುಲರು, ಹಾಗಾಗಿ ಪ್ಲೇಸ್ ಅನ್ನೋದು ಕೂಡ ಸಿಂಗ್ಯುಲರು. ವರ್ಬು ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದರೆ ವರ್ಬು ಕೂಡ ಸಿಂಗ್ಯುಲರ್ ಬರಬೇಕು. ಕ್ವಶನ್ ನಂಬರ್ 29. ಮೈ ಸನ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಡ್ಯಾಶ್ ನಾಟ್ ವಾಚ್ ಮೂವೀಸ್ ಎವ್ರಿ ಡೇ ಅಂತ ಇದೆ. ನಾನು ಹಾಗೂ ನನ್ನ ಗೆಳೆಯರು ಅಂದರೆ ಇಲ್ಲಿ ಬಹುವಚನ ಆಯಿತು. ಹಾಗಾಗಿ ಡೂ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ರೈಟ್ ಆನ್ಸರ್ ಈಸ್ ಡೂ. ಕ್ವಶನ್ ನಂಬರ್ 30. ಮಿಸ್ಟರ್ ಶಿವು ಅಲಾಂಗ್ ವಿತ್ ಹಿಸ್ ಕ್ಲೋಸ್ ಫ್ರೆಂಡ್ ಬಸವ ಡ್ಯಾಶ್ ಟು ಪಿಲಿಗ್ರಿಮೇಜ್ ಅಂತ ಇದೆ. ನೋಡಿ, ವಿಲ್ ಹಿ ಗೋಸ್ GOES ಅಂತ ಬರಬೇಕು. GOES ಅಂತ. ಆಯಿತಾ, ಇಲ್ಲಿ ಆ್ಯಕ್ಚುಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಿಮಗೆ ಅನಿಸ್ಬೋದು ಶಿವು ಅಲಾಂಗ್ ವಿತ್ ಹಿಸ್ ಕ್ಲೋಸ್ ಫ್ರೆಂಡ್ಸ್ ಬಸವ ಅವರ ಜೊತೆಗೆ ಅಂತ. ಆ್ಯಕ್ಚುಲಿ ನಿಮ್ಮನ್ನು ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಕ್ವಶನನ್ನು ಕೊಟ್ಟಿದ್ದಾರೆ. ಮಿಸ್ಟರ್ ಶಿವು ಅನ್ನುವಂಥದ್ದು ಸಬ್ಜೆಕ್ಟು, ಅದು ಸಿಂಗ್ಯುಲರು ಅಷ್ಟೇ ಸರ್. ಮುಂದೆ ಇರುವಂಥದ್ದು ಯಾರ ಜೊತೆಗೆ ಹೋದ ಅಂತ, ಅದು ಸಂಬಂಧ ಬೇಡ. ದಟ್ ಈಸ್ ಅಡಿಷ್ನಲ್ ಇನ್ಫಾರ್ಮೇಷನ್ ಗಿವನ್. ನಿಮ್ಮನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ರಾಂಗ್ ಆನ್ಸರ್ಸ್ ಬರೆಸಲಿಕ್ಕೆ. ಇಲ್ಲಿ ಆ್ಯಕ್ಚುಲಿ ಸರಿಯಾದ ಉತ್ತರ ಗೋಸ್ ಅನ್ನುವಂಥದ್ದು. ಕ್ವಶನ್ ನಂಬರ್ 31. ದಿ ಚೀಫ್ ಮಿನಿಸ್ಟರ್ ಆ್ಯಂಡ್ ಹಿಸ್ ಕ್ಯಾಬಿನೆಟ್ ಅಂತ ಇದೆ. ಡ್ಯಾಶ್ ಅಂತ ಇದೆ. ಅಪ್ರೂವ್ ಅನ್ನುವಂಥದ್ದೇ ಸರಿಯಾದ ಉತ್ತರ. ಯಾಕೆ ಸರ್ ಅಂದರೆ ನೋಡಿ, ಎಂಡ್ ಅಂತ ಬಂತು, ಈ ಕಡೆನೂ ಆ ಕಡೆನೂ ಇಬ್ಬರೂ ಕೂಡ, ಹಾಗೂ ಅವನ ಕ್ಯಾಬಿನೆಟ್ ಅಪ್ರೂವ್ ಅಂತಲೇ ಸರಿಯಾದ ಉತ್ತರ.
ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಅಪ್ರಾಪ್ರಿಯೇಟ್ ಫಾರ್ಮ್ ಆಫ್ ದಿ ವರ್ಬ್ ಗಿವನ್ ಇನ್ ದಿ ಬ್ರ್ಯಾಕೆಟ್ ಅಂತ ಇದೆ. ಆಯಿತಾ, ಇದೇ ಬೇರೆ ಅದೇ ಬೇರೆ. ಬನ್ನಿ, ದಿ ಸ್ಟೂಡೆಂಟ್ಸ್ ಅಂತ ಇದೆ. ಡ್ಯಾಶ್ ವೆಲ್ ಫಾರ್ ದಿ ಎಕ್ಸಾಮ್ ಸಿನ್ಸ್ ಲಾಸ್ಟ್ ಸಂಡೇ. ಲಾಸ್ಟ್ ಸಂಡೇ ಅಂದರೆ ಅರ್ಥವೇನು ನನ್ನ ಮಕ್ಕಳೇ? ಸಿನ್ಸ್ ಅಂತ ಯಾವಾಗ ಬಂತು ನೆನ್ಪಿಟ್ಕೊಂಬಿಡಿ. ಏನು ಅಂತ ಬರೀಬೇಕು? ಸಿನ್ಸು ಅಥವಾ ಫಾರ್ ಅಂತ ಬಂದರೆ ಇಟ್ ಇಂಡಿಕೇಟ್ಸ್ ಆ್ಯಕ್ಷನ್. ಏನನ್ನು ಯೂಸ್ ಮಾಡ್ತಾಯಿದ್ದು? ಆ್ಯಕ್ಷನ್ ಕಂಟಿನ್ಯೂಯಸ್ ಅಪ್ ಟು ದಿ ಪ್ರೆಸೆಂಟ್ ಟೆನ್ಸಲ್ಲೇ ಎಲ್ಲಿ ING ಫಾರ್ಮಲ್ಲಿ ಬರುವ ಹಾಗೆ ಬರೀಬೇಕು. ನೋಡಿ, ದಿ ಸ್ಟೂಡೆಂಟ್ಸ್ ಹ್ಯಾವ್ ಬೀನ್ ಪ್ರಿಪೇರಿಂಗ್ ವೆಲ್ ಫಾರ್ ದಿ ಎಕ್ಸಾಮ್ ಅಂತ ಬರೀಬೇಕು. ನೋಡಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ ಇದು. ಹಾಗಾಗಿ ಏನಂತೀರ ತಗೊಳ್ಳು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಹಾಗಾಗಿ ತಗೊಳ್ಳು ಏನು ಮಾಡಬೇಕು ಈಗ ನಾವು ಇಲ್ಲಿ ಏನಂತೀರ, ದಿ ಸ್ಟೂಡೆಂಟ್ಸ್ ಹ್ಯಾವ್ ಬೀನ್ ಪ್ರಿಪೇರ್ಡ್. ನೋಡಿ, ಹ್ಯಾವ್ ಬೀನ್ ಪ್ರಿಪೇರಿಂಗ್. ಸ್ಟೂಡೆಂಟ್ಸ್ ಹ್ಯಾವ್ ಬೀನ್ ಪ್ರಿಪೇರಿಂಗ್ ವೆಲ್ ಅಂತ, ಹ್ಯಾವ್ ಬೀನ್ ಪ್ರಿಪೇರಿಂಗ್. ನೆಕ್ಸ್ಟ್, ಗಾಡ್ ಡ್ಯಾಶ್ ದೋಸ್ ಹೂ ಹೆಲ್ಪ್ ಅದರ್ಸ್ ಅಂತ ಇದೆ. ಗಾಡ್ ಹೆಲ್ಪ್ಸ್, ದೇವರು ಒಬ್ಬನೇ. ಹಾಗಾಗಿ ಹೆಲ್ಪ್ಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತದೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಗಾಡ್ ಹೆಲ್ಪ್ಸ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ನೆಕ್ಸ್ಟ್ ಕ್ವಶನ್ ನಂಬರ್ 34. ವೆನ್ ದಿ ಫೋನ್ ರ್ಯಾಂಗ್. ಎಷ್ಟು ಚೆನ್ನಾಗಿದೆ ನೋಡಿ. ಯಾವಾಗ ಫೋನ್ ರ್ಯಾಂಗ್ ಆಯಿತೋ ಆ ಸಮಯದಲ್ಲಿ ನಾನು ಸ್ನಾನ ಮಾಡುತ್ತಿದ್ದೆ ಅಂತ ಹೇಳಿದರೆ ING ಫಾರಮಲ್ಲಿ ಬರಬೇಕು. ಹಾಗಿದ್ರೆ ನೋಡಿ, ಆಯಿತಾ, ತಿದ್ದೆ ಅಂದರೆ ಏನು ಮಕ್ಕಳ? ಪಾಸ್ಟ್ ಟೆನ್ಸು. ವೆನ್ ದ ಫೋನ್ ರ್ಯಾಂಗ್ ಅಂದರೂ ಕೂಡ ಪಾಸ್ಟ್ ಟೆನ್ಸು. ಐ ವಾಸ್ ಟೇಕಿಂಗ್ ಬಾತ್ ಅಂತ, ಐ ವಾಸ್ ಟೇಕಿಂಗ್ ಬಾತ್ ಇಸ್ ದ ರೈಟ್ ಆನ್ಸರ್. ಅವರ್ ಸೆಕೆಂಡ್ PUC ಎಕ್ಸಾಮ್ ಡ್ಯಾಶ್ ಇನ್ ದಿ ಮಂತ್ ಆಫ್ ಮಾರ್ಚ್ ಎವ್ರಿ ಇಯರ್ ಅಂದರೆ ಪ್ರತಿ ವರ್ಷ ಅಂತ. ಹಾಗಾಗಿ ಪ್ರೆಸೆಂಟ್ ಟೆನ್ಸಲ್ಲಿ ಆನ್ಸರ್ ಬರೀರಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸು, ಅದು ಬಿಗಿನ್ಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತದೆ. ಬಿಗಿನ್ಸ್. ಸುರೇಶ್ ಡ್ಯಾಶ್ ವೆಜಿಟೇಬಲ್ಸ್ ಎವ್ರಿ ಡೇ ಅಂತ ಇದೆ. ಸುರೇಶ್ ಕಟ್ಸ್ ವೆಜಿಟೇಬಲ್ಸ್ ಎವ್ರಿ ಡೇ. ಯಾಕೆ ಸರ್ ಕಟ್ಟೆಡ್ ಬರಲ್ಲ? ಕಟ್ಟೆಡ್ ಅಂತ ಇಂಗ್ಲೀಷಲ್ಲಿ ವರ್ಡೇ ಇಲ್ಲ ಕಣ್ರಿ ಸರ್. ಕಟ್ ಅಂತ ಯಾಕೆ ಬರಲ್ಲ? ಸುರೇಶು ಸಿಂಗ್ಯುಲರು, ಹಾಗಾಗಿ ಕಟ್ಸ್ ಅಂತ ಬರೀಬೇಕು. ಕಟ್ಸ್ ಅಂದ್ರೇ ಸಿಂಗ್ಯುಲರ್ ಮಗ. ಆಯಿತಾ? ಎವ್ರಿ ಡೇ ಅಂತ ಬೇರೆ ಇದೆ. ಎವ್ರಿ ಡೇ ಅಂದರೆ ಪ್ರತಿದಿನ ಅಂತ ಪ್ರೆಸೆಂಟ್ ಟೆನ್ಸಲ್ಲೇ ಬರೀಬೇಕು. ಕ್ವಶನ್ ನಂಬರ್ 37. ಮೈ ಪೇರೆಂಟ್ಸ್ ಡ್ಯಾಶ್ ಎ ಗುಡ್ ಜಾಬ್ ಬೈ ಅಡ್ಮಿಟಿಂಗ್ ಮೀ ಟು ದಿಸ್ ಕಾಲೇಜ್ ಲಾಸ್ಟ್ ಇಯರ್. ನನ್ನ ತಂದೆ ತಾಯಿಗಳು ನನಗೆ ಇಲ್ಲಿ ಅಡ್ಮಿಟ್ ಮಾಡೋದನ್ನು ಒಳ್ಳೆ ಕೆಲಸ ಮಾಡಿದ್ದಾರೆ. ನೋಡಿ, ಬೈ ಅಡ್ಮಿಟಿಂಗ್ ಲಾಸ್ಟ್ ಇಯರ್ ಅಂದರೆ ಭೂತಕಾಲ. ಹಾಗಾಗಿ ಡೂಗೆ ಪಾಸ್ಟ್ ಟೆನ್ಸ್ ಏನು? ಡಿಡ್. ಮೈ ಪೇರೆಂಟ್ಸ್ ಡಿಡ್ ಎ ಗ್ರೇಟ್ ಜಾಬ್. ಅಷ್ಟೇ ಆನ್ಸರು. ಡಿಡ್. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಚಿಲ್ಡ್ರನ್. ನಿಮ್ಮ ಅಮೂಲ್ಯವಾದ 17 ನಿಮಿಷಗಳ ಕಾಲ ನನಗೆ ಕೊಟ್ರಿ. ಯಾರೆಲ್ಲ ಕೊಟ್ಟರೋ ನಿಜವಾಗಿಯೂ ನೀವು ಮುಂದಿನ ಪರೀಕ್ಷೆಗಳು ಚೆನ್ನಾಗಿ ಬರದೇ ಬರೀತೀರಾ. ಮುಂದೆ ಯಾವ ವಿಡಿಯೋ ಬೇಕು, ಯಾವ ಚಾಪ್ಟರಿನ ಮೇಲೆ ಬೇಕು ಅಂತ ನನಗೆ ಕಮೆಂಟ್ ಮಾಡಿದರೆ ಐ ವಿಲ್ ಟ್ರೈ ಟು ಅಪ್ಲೋಡ್ ಆ್ಯಂಡ್ ಐ ವಿಲ್ ಡೂ ಮೈ ಲೆವೆಲ್ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕು. ಶೇರ್ ಅವರ್ ವಿಡಿಯೋಸ್ ಟು ಯುವರ್ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನಿಮ್ಮ ಕಮೆಂಟ್ಸಲ್ಲಿ ಹಾಗೂ ಲೈಕ್ ಬಟನಲ್ಲಿ ತೋರಿಸಿ. ದ್ವಿತೀಯ PUC ವಿದ್ಯಾರ್ಥಿಗಳೇ, ನಾನು ಹೇಳ್ತಿದ್ದೀನಲ್ವಾ, ಯು ಆರ್ ವಿತ್ ರೈಟ್ ಪರ್ಸನ್ ವಿತ್ ರೈಟ್ ಪ್ಲಾಟ್ಫಾರಮ್. ಧನ್ಯವಾದಗಳು.